ಕಾಲಚಕ್ರ ಉರುಳ್ತಾ ಇದೆ. ಆಧುನಿಕತೆಯ ಪ್ರಭಾವದಿಂದ ಎಲ್ಲವೂ ಯಂತ್ರಮಯವಾಗಿರುವ ಸಂದರ್ಭದಲ್ಲಿ ಮನುಷ್ಯನ ಬದುಕು ಕೂಡ ಯಾಂತ್ರೀಕೃತವಾಗ್ತಾ ಇದೆ. ಡಿಜಿಟಲ್ ಯುಗದಲ್ಲಿ ಮನುಷ್ಯರ ಮನಸ್ಸುಗಳು ಮನುಷ್ಯತ್ವವನ್ನು ಕಳೆದುಕೊಳ್ತಾ ಇದೆ. ಮಾನವೀಯತೆ ಕೇವಲ ಬರವಣಿಗೆಗೆ ಮಾತ್ರ ಸೀಮಿತವಾಗಿದೆ ಎನ್ನುವುದಕ್ಕೆ ಸಾಕಷ್ಟು ನಿದರ್ಶನಗಳು ಇವೆ. ಇಂತಹ ಸಂದರ್ಭದಲ್ಲಿ ಇವೆಲ್ಲದಕ್ಕೂ ಬದ್ಧ ಅಪವಾದ ಎನ್ನುವಂತೆ ಕೆಲ ಸಹೃದಯರು ಎಲೆಮರೆಯ ಕಾಯಿಯಂತೆ ಬದುಕ್ತಾ ಇದ್ದಾರೆ. ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಭಿನ್ನ ಚೇತನರ ಮಾನಸಿಕ ವೈಕಲ್ಯದ ದಾಸ್ಯದಿಂದ ಅವರನ್ನ ಸ್ವತಂತ್ರಗೊಳಿಸಲು ಪಣತೊಟ್ಟಿರುವ ದಂಪತಿಗಳ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದೇ ಈ ಹೊತ್ತಿನ ವಿಶೇಷ ಪ್ರಜ್ಞಾವಂತರು. ನಾನು ಕವಿತಾ ಮಾಣಿ. ಬದಲಾಗ್ತಾ ಇರುವ ಕಾಲಘಟ್ಟದಲ್ಲಿ ದುಡ್ಡಿಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ಕುರುಡು ಕಾಂಚಾಣದಿಂದ ಜೀವನದಲ್ಲಿ ಏನನ್ನು ಬೇಕಿದ್ದರೂ ಪಡೆಯಬಹುದು ಎಂಬುದು ಇಂದಿನ ಯುವ ಸಮೂಹದ ಮನದ ಇಂಗಿತ. ಇದನ್ನ ಬೆನ್ನತ್ತುವ ಭರದಲ್ಲಿ ಮಾನವೀಯ ಮೌಲ್ಯಗಳೆಲ್ಲವೂ ಗೌಣವಾಗಿ ಬಿಡುತ್ತೆ. ಆದರೆ ಇಲ್ಲೊಬ್ಬ ದಂಪತಿಗಳು ಅಸಹಾಯಕರಿಗೆ ನೆರವಾಗಬೇಕು ಎನ್ನುವ ಮಹತ್ತರ ಉದ್ದೇಶದಿಂದ ಸಾವಿರಾರು ರೂಪಾಯಿ ಆದಾಯ ತರುವ ಕೆಲಸ ಮಾಡಬಹುದಾದರೂ ಅದನ್ನ ಬಿಟ್ಟು ಮಾನಸಿಕ ವಿಕಲಚೇತನರ ಆರೈಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಮುಕ್ತ ಮುಖಗಳನ್ನೊಮ್ಮೆ ನೋಡಿ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇಲ್ಲದ ಮುಕ್ತ ಮುಖಗಳು. ಮುಕ್ತವಾಗಿ ಪಿಳಿಪಿಳಿ ಕಣ್ಣುಗಳನ್ನು ಬಿಡುತ್ತಾ ಬಂದವರನ್ನು ನೋಡುತ್ತಾ ಅಕ್ಕರೆಯಿಂದ ಆತ್ಮೀಯವಾಗಿ ಸ್ವಾಗತಿಸುವ ಪರಿ ಎಂತಹವರ ಮನಸ್ಸನ್ನು ಒಮ್ಮೆ ತಟ್ಟುತ್ತೆ. ಎಲ್ಲವೂ ಸರಿಯಾಗಿದ್ದಿದ್ರೆ ಇಂದು ಇವರೆಲ್ಲ ಸಮಾಜದಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಉದ್ಯೋಗಗಳನ್ನು ಹೊಂದಿಕೊಂಡು ಆರಾಮವಾಗಿ ಇರ್ತಾ ಇದ್ರೋ ಏನೋ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಯಾರದೋ ತಪ್ಪಿಗೆ ಶಿಕ್ಷೆ ಎನ್ನುವ ಹಾಗೆ ಮಾನಸಿಕ ವಿಕಲಚೇತನರಾಗಿ ಬದುಕ್ತಿದ್ದಾರೆ. ಹೌದು, ನೀವು ಈಗ ನೋಡ್ತಾ ಇರೋ ದೃಶ್ಯಗಳು ಪುತ್ತೂರಿನ ಬನ್ನೂರು ಎಂಬಲ್ಲಿರುವ ಪ್ರಜ್ಞಾ ಆಶ್ರಮದ್ದು. ಮಾನಸಿಕ ಭಿನ್ನ ಸಾಮರ್ಥ್ಯದ ತರಬೇತಿ ಮತ್ತು ವಸತಿ ಕೇಂದ್ರವಾಗಿ ಕಾರ್ಯಾಚರಿಸುತ್ತಿರುವ ಪ್ರಜ್ಞಾ ಆಶ್ರಮವು ಅನೇಕ ಭಿನ್ನ ಸಾಮರ್ಥ್ಯದ ವಿಶೇಷ ಚೇತನರ ಪಾಲಿಗೆ ವರದಾನವಾಗಿದೆ. ಕಳೆದ ಒಂದು ಎರಡೂವರೆ ವರ್ಷದಿಂದಲೇ ಬಾಡಿಗೆ ಮನೆಯಲ್ಲಿ ನಾವು ಈ ಸಂಸ್ಥೆ ನಡೆಸ್ತಾ ಇದ್ದೇವೆ. ಈ ಎಲ್ಲವೂ ಮಾನಸಿಕ ವಿಕಲಚೇತನ ಮಕ್ಕಳಲ್ಲಿರುವಂಥವರು ಎಲ್ಲ 18 ವರ್ಷದ ಮೇಲಿನವರು. ಪುತ್ತೂರು ಸಂಸ್ಥೆ ಪರಿಸರದಲ್ಲಿ ರೆಸಿಡೆನ್ಷಿಯಲ್ ಇಲ್ಲದಿರದ ಕಾರಣ ಇದನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಸಂಸ್ಥೆಗೆ ಹಲವು ದಾನಿಗಳ ಸಹಕಾರದಿಂದ ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಮಾಲಿಂಗೇಶ್ವರ ದೇವಸ್ಥಾನದಿಂದ ಪ್ರತಿದಿನ ಊಟದ ವ್ಯವಸ್ಥೆ, ಸತ್ಯಸಾಯಿ ಅಥವಾ ಅಸಹಾಯಕರ ಸೇವಾ ಟ್ರಸ್ಟ್, ರೋಟರಿ, ಈಗ ಎಲ್ಲರ ಒಂದು ಸಹಕಾರದಿಂದ ನಡೆಸ್ತಾ ಬಂದಿದ್ದೇವೆ. ಇನ್ನೂ ಕೂಡ ನಮಗೆ ಸ್ವಂತ ಕಟ್ಟಡ ಹಾಗೂ ಜಾಗದ ಅವಶ್ಯಕತೆ ಇದೆ. ಎಲ್ಲ ಸಹಕಾರದಿಂದ ಈ ಸಂಸ್ಥೆಯನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು. ಎಲ್ಲರ ಸಹಕಾರ ಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಇಂಥ ಮಕ್ಕಳನ್ನು ಬೆಳೆಸಬೇಕು, ಅವರನ್ನು ಸಮಾಜ ಮುಖ್ಯವಾಹಿನಿ ತರಬೇಕು ಎಂಬುದು ಮುಖ್ಯ ಉದ್ದೇಶ. ಆದಷ್ಟು ಅವರ ಕೆಲಸವನ್ನು ಅವ್ರು ಮಾಡಿಕೊಳ್ಬೇಕು. ಎಲ್ಲವೂ ಸಮಾಜಕ್ಕೆ ಹೊರೆಯಾಗಿ, ಮನೆಯವರಿಗೆ ಹೊರೆಯಾಗಿ ಬದುಕು ಬದಲು ಅವರ ಕೆಲಸವನ್ನು ಸಾಧ್ಯವಾದಷ್ಟು ಅವರ ಕೆಲಸವನ್ನು ಅವರೇ ಮಾಡಿಕೊಳ್ಳುವ ಹಾಗೆ ಆಗಬೇಕೆಂಬುದು ನನ್ನ ಮುಖ್ಯ ಉದ್ದೇಶ. ಡೌನ್ಸ್ ಸಿಂಡ್ರೋಮ್, ಆಟಿಸಮ್, ಹುಟ್ಟು ಮಾನಸಿಕ ಅಂಗವಿಕಲತೆ ಹೀಗೆ ಅನೇಕ ಬಗೆಯ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅತ್ಯಂತ ಸ್ನೇಹಮಯ ವಾತಾವರಣದಲ್ಲಿ ತಮ್ಮ ಸಹಪಾಠಿಗಳೊಂದಿಗೆ ಇಲ್ಲಿ ಸಮಯವನ್ನು ಕಳೆಯುತ್ತಿದ್ದಾರೆ.
ಪ್ರಜ್ಞಾ ಆಶ್ರಮದಲ್ಲಿ 10ರಿಂದ 15 ವಿಶೇಷ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ಊಟೋಪಚಾರದ ವ್ಯವಸ್ಥೆ, ತರಬೇತಿಯ ಜೊತೆಗೆ ಅತ್ಯಂತ ಕಾಳಜಿಯಿಂದ ಇಲ್ಲಿ ವಿಕಲಚೇತನರನ್ನು ನೋಡಿಕೊಳ್ಳಲಾಗುತ್ತಿದೆ. ಇಲ್ಲಿನ ಮಕ್ಕಳು ಬೆಳಗ್ಗೆ 6 ಗಂಟೆಗೆ ಏಳ್ತಾರೆ. ಅವರ ನಿತ್ಯ ಕರ್ಮಗಳನ್ನು ಪೂರೈಸ್ತಾರೆ. 10 ಗಂಟೆಯಿಂದ 11 ಗಂಟೆಯವರೆಗೆ ಯೋಗಾಸನ, ಸೂರ್ಯ ನಮಸ್ಕಾರ ಅವರ ಕೈಯಲ್ಲಾಗುವಷ್ಟು ಮಟ್ಟಿಗೆ ಮಾಡ್ತಾರೆ. ಇನ್ನು ಕೆಲವರು ಕಂಪ್ಯೂಟರ್, ಗ್ರೀಟಿಂಗ್ಸ್, ಮಧ್ಯಾಹ್ನದ ಬಳಿಕ ಇನ್ನಿತರ ಚಟುವಟಿಕೆಗಳನ್ನು ಮಾಡ್ತಾರೆ. ಐಕ್ಯೂ ಮಟ್ಟಕ್ಕೆ ಅನುಗುಣವಾಗಿ ಅವರಿಗೆ ತರಬೇತಿಯನ್ನು ನೀಡ್ತಾ ಹೋಗ್ತೇವೆ. 1 ಗಂಟೆಗೆ ಊಟ, ಬಳಿಕ ಭಜನೆ, ವಾಕಿಂಗ್, 7 ಗಂಟೆಗೆ ಭಜನೆ, 8 ಗಂಟೆಗೆ ಊಟದ ಬಳಿಕ ನಿದ್ದೆ. ಇದಿಷ್ಟು ಸಂಸ್ಥೆಯ ದಿನಚರಿ. ಸಾಮಾನ್ಯವಾಗಿರುವ ಮಕ್ಕಳನ್ನು ಇಂದಿನ ದಿನಗಳಲ್ಲಿ ನೋಡಿಕೊಳ್ಳೋದು ಬಹಳ ಕಷ್ಟ. ಅಂತಹುದರಲ್ಲಿ ಮಾನಸಿಕವಾಗಿ ವಿಕಲಚೇತನರಾಗಿರುವವರನ್ನು ನೋಡಿಕೊಳ್ಳೋದು ಎಂದರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ. ಅದಕ್ಕೆ 7 ಜನ್ಮದ ತಾಳ್ಮೆಯೇ ಬೇಕು, ಜೊತೆಗೆ ಮಾತೃ ಹೃದಯವೂ ಬೇಕು. ಅದೆಲ್ಲವನ್ನು ರೂಢಿಸಿಕೊಂಡು ಇಲ್ಲಿ ವಿಕಲಚೇತನರನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾರೆ ಅಣ್ಣಪ್ಪ ಹಾಗೂ ಜ್ಯೋತಿ ದಂಪತಿ. ಆಶ್ರಮದಲ್ಲಿ ವಿಕಲಚೇತನ ಮಕ್ಕಳು ಅತ್ಯಂತ ಕಾಳಜಿಯುತ ವಾತಾವರಣದಲ್ಲಿ ಬೆಳೆಯುತ್ತಿದ್ದಾರೆ. ಇದಕ್ಕೆ ಕಾರಣ ಈ ಆಶ್ರಮದ ಮೇಲ್ವಿಚಾರಣೆಯನ್ನು ನಡೆಸುತ್ತಿರುವ ಅಣ್ಣಪ್ಪ ಹಾಗೂ ಜ್ಯೋತಿ ಎನ್ನುವ ದಂಪತಿ. ಇಬ್ಬರು ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿರುವವರೇ. ಯಾವುದೋ ಉದ್ಯೋಗವನ್ನು ನೋಡಿಕೊಂಡಿದ್ದರೆ ಕೈತುಂಬ ಸಂಬಳವೂ ಬರ್ತಾ ಇತ್ತು. ಆದರೆ ಇವರು ವಿಕಲಚೇತನರ ಆರೈಕೆಯತ್ತ ಮನಸ್ಸು ಮಾಡಿಬಿಟ್ರು. ಇದಕ್ಕೆ ಕಾರಣವೂ ಇದೆ. ಮೂಲತಃ ಅಣ್ಣಪ್ಪ ಅವರು ಕೊಡಗಿನವರು. ಅವರು PU ವಿದ್ಯಾಭ್ಯಾಸಕ್ಕೆಂದು ಉಡುಪಿಗೆ ಆಗಮಿಸಿದ್ರು. ಹಗಲು ಹೊತ್ತಿನಲ್ಲಿ ವಿಕಲಚೇತನ ಮಕ್ಕಳ ಶಾಲೆಯಲ್ಲಿ ಉದ್ಯೋಗವನ್ನು ಮಾಡುತ್ತಾ ಸಂಜೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಅಲ್ಲಿಂದ ಭಿನ್ನಚೇತನ ಮಕ್ಕಳೊಂದಿಗಿನ ಒಡನಾಟ ಆರಂಭಗೊಂಡಿತ್ತು. ಈ ನಡುವೆ ಅವರ ಸಂಬಂಧಿಯೊಬ್ಬ ವಿಕಲಚೇತನನಾಗಿದ್ದ. ಆತನ ಪರಿಸ್ಥಿತಿ ಅಣ್ಣಪ್ಪ ಅವರ ಮನಸ್ಸನ್ನ ಕಲಕಿತ್ತು. ಇದನ್ನು ನೋಡಿ ರೋಸಿ ಹೋಗಿ ನಾನು ಕೂಡ ಈ ರೀತಿ ಮಾನಸಿಕ ಭಿನ್ನಚೇತನರಾಗಿರುವವರಿಗೆ ನೆರವಾಗಬೇಕು ಎನ್ನುವ ಉದ್ದೇಶದೊಂದಿಗೆ ಆರಂಭಗೊಂಡಿದ್ದು ಪ್ರಜ್ಞಾ ಆಶ್ರಮ. ಅದ್ಯಾವ ಜನ್ಮದ ಪುಣ್ಯವೋ ಏನೋ, ಅಣ್ಣಪ್ಪ ಅವರ ಪತ್ನಿಯೂ ಅಷ್ಟೇ ಸಹೃದಯಿ. ವಿಕಲಚೇತನ ಮಕ್ಕಳ ಪಾಲಿಗೆ ವರವಾಗಬೇಕು ಎನ್ನುವ ಪತಿಯ ಇಚ್ಛೆಗೆ ಸ್ವಲ್ಪವೂ ಬೇಸರವಿಲ್ಲದೆ ಸಾಥ್ ನೀಡುತ್ತಿದ್ದಾರೆ. ಅಂದಹಾಗೆ ಜ್ಯೋತಿ ಅವರು ಮೊದಲು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರು. ಮದುವೆಯಾದ ಬಳಿಕ ಗಂಡನ ಜೊತೆಗೆ ಸೇರಿಕೊಂಡು ಇದೇ ಕೆಲಸದಲ್ಲಿ ಮುಂದುವರಿಯುತ್ತಿದ್ದಾರೆ. ಮೊದಲಿನ ವೃತ್ತಿಗಿಂತ ಈ ವೃತ್ತಿಯಲ್ಲಿ ತುಂಬಾ ನೆಮ್ಮದಿ ಇದೆ. ಮಕ್ಕಳು ಸದಾ ಖುಷಿಯಲ್ಲಿರ್ತಾರೆ.
ಏನೇ ಕೊಟ್ಟರೂ ಸ್ವೀಕರಿಸ್ತಾರೆ. ಮೊದಲಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು, ಈಗ ಎಲ್ಲವೂ ಅಭ್ಯಾಸವಾಗಿದೆ. ಕೆಲವೊಂದು ಸಾರಿ ಮಕ್ಕಳು ತುಂಬ ಹಠ ಮಾಡ್ತಾರೆ, ಕೆಲವೊಮ್ಮೆ ಕೋಪದಿಂದ ವರ್ತಿಸ್ತಾರೆ. ಆಗ ಅವರಿಗೆ ಹೊಸ ಬಟ್ಟೆಗಳು, ಸಿಹಿ ತಿಂಡಿಗಳನ್ನು ನೀಡಿ ಅವರನ್ನು ಸಮಾಧಾನಿಸ್ತೇವೆ. ಅನೇಕ ಕಡೆಗಳಿಂದ ಉತ್ತಮ ಉದ್ಯೋಗದ ಆಫರ್ಗಳು ಕೂಡ ಬಂದಿದ್ವು, ಉತ್ತಮ ವೇತನವೂ ಸಿಗುತ್ತಿತ್ತು. ಆದರೆ ಅದ್ಯಾವುದೂ ಬೇಡ ಎಂದು ಇಲ್ಲೇ ಉಳಿದೆ. ದೊಡ್ಡ ದೊಡ್ಡ ಸಂಬಳದಲ್ಲಿ ದುಡಿದಾಗಲೂ ಸಿಗದ ನೆಮ್ಮದಿ, ತೃಪ್ತಿ ಈಗ ಸಿಗುತ್ತಿದೆ ಎನ್ನುತ್ತಾರೆ ಜ್ಯೋತಿ. ನಾನಿಲ್ಲೇ ಇವರೊಟ್ಟಿಗೆ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ 2.5 ವರ್ಷ ಆಯ್ತಿಲ್ಲ ಈಗ. ಮತ್ತು ನಾನು ಮೊದಲು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ, ಇವಾಗ ಇದರಲ್ಲಿ ಮಕ್ಕಳೊಟ್ಟಿಗೆ ಇದು ಮಾಡ್ತೇನೆ. ಆದರೆ ಮೊದಲು ಟೀಚಿಂಗ್ ಫೀಲ್ಡಿಂಗ್ ಮಾಡೋ ತೃಪ್ತಿಗಿಂತ ಇದು ತುಂಬ ತೃಪ್ತಿ ಇದೆ. ಈ ಮಕ್ಕಳು ದೇವರ ಮಕ್ಕಳು ಅಂತ ಹೇಳ್ಬೋದು. ಇವರು ತುಂಬ ಏನು ಗೊತ್ತಿಲ್ಲದ ಮಕ್ಕಳು. ಅಂದರೆ ಇದು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಅವರಿಗೆ ತೃಪ್ತಿ ಅಂತ ಹೇಳಿಲ್ಲ, ಅದು ಬೇಕು ಇದು ಬೇಕು ಅಂತೇಳಿ. ಆದರೆ ಈ ಮಕ್ಕಳು ತುಂಬ ಖುಷಿಯಲ್ಲಿರ್ತಾರೆ. ನಾವೇನು ಕೊಡ್ತೇವೆ ಅದನ್ನು ಅಷ್ಟು ತೃಪ್ತಿಯಲ್ಲಿ ತಗೊಳ್ತಾರೆ. ಅದು ಒಂದು ತುಂಬ ತೃಪ್ತಿ ಉಂಟು. ಆ ತೃಪ್ತಿಯೇ ನಮಗೆ ತುಂಬ ತೃಪ್ತಿ ಆಗುತ್ತೆ. ನಮಗೆ ಸಹ ಅಷ್ಟೇ, ಅಂದರೆ ಇನ್ನೂ ಬೇಕು ಅಂತೇಳಿ ಇವರೊಟ್ಟಿಗೆ ಸಹಿತ ಇದಾಗೋದಿಲ್ಲ. ಅವರು ಹೇಗಿರ್ತಾರೆ ಹಾಗೆ ನಮಗೆ ಸಹ ಆ ಥರನೇ ಒಂದಿದಾಗ್ತದೆ. ಕಷ್ಟ ಅಂತೇಳಿ ಸ್ವಲ್ಪ ಸ್ಟಾರ್ಟಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು, ಬಟ್ ಇವಾಗ ಪರವಾಗಿಲ್ಲ. ಅಂದರೆ ಒಂದೊಂದು ಸಲ ಇವರು ತುಂಬ ಅಗ್ರೆಸಿವ್ ಆಗ್ತಾರೆ, ಆವಾಗ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಇವರು ಅಂದರೆ ಹೆಚ್ಚಾಗಿ ಇವರು ಇರ್ತಾರೆ. ನಾನೇ ಹೊರಗಡೆ ಎಲ್ಲ ಹೋಗೋದು, ನಾನೇ ಈಗ ಎಂತ ಅದು ಇದು ತರಬೇಕಿಲ್ಲ ಆಗಿದೆಯಲ್ಲ. ಇವರು ಸ್ವಲ್ಪ ದೊಡ್ಡ ಮಕ್ಕಳಲ್ಲ, ಈಗ ಸ್ವಲ್ಪ ಕಷ್ಟ. ದೇವರ ಮಕ್ಕಳು ಅಂತ ಹೇಳ್ಬೋದು, ಅಷ್ಟು ಮುಗ್ಧ. ಸಿಟ್ಟು ಬರುವಾಗ ಸ್ವಲ್ಪ ಇರಾಡ್ತಾರೆ. ಅದಕ್ಕೆ ನಾನು ಹೊಸ ಡ್ರೆಸ್ ಆಗಲಿ, ಸ್ವೀಟ್ಸ್ ಕೊಡೋದಾಗಲಿ, ಈ ಥರ ನಾನು ಅವರನ್ನು ಮೈಂಡ್ ವಾಶ್ ಮಾಡ್ತೇನೆ. ಇಲ್ಲ, ಅಂದರೆ ತುಂಬ ಆಪ್ಷನ್ ಬಂದಿತ್ತು, ಅದು ಅಲ್ಲಿ ಇಲ್ಲಿ ಅಂತೇಳಿ ಕರೆದಿದ್ರು. ಆದರೆ ಬೇಡ, ಇದಾಗ್ಬೋದು ಅಂತೇಳಿ ಖುಷಿ ಆಯಿತು. ಹೌದು, ಅದು ತುಂಬ ಸ್ಯಾಲ್ರಿ ಅದು ಇದೆಲ್ಲ ಇತ್ತು. ಆದರೆ ಇದು ಎಂತ ಇಲ್ಲದೆ ಒಂದು ತೃಪ್ತಿ ಉಂಟು. ಆ ಸ್ಯಾಲ್ರಿಗೆ ನಾವು ದುಡಿಯೋದಕ್ಕಿಂತಲೂ ಇದರಲ್ಲಿ ನಾವು ಒಂದು ಹೀಗೆ ದುಡಿದು ತುಂಬ ತೃಪ್ತಿ ಉಂಟು. ಇದೇ ಬೆಟರ್ ಅಂತ ಆಯಿತು. ನಾನಂದರೆ ರೆಡಿಮೇಡ್ಸ್ ಅಂದರೆ ಬೇರೆ ಬೇರೆ ಆ್ಯಕ್ಟಿವಿಟಿಲೂ ಕೊಡ್ತೇವೆ. ಮತ್ತು ಅವರಿಗೆ ಸ್ವಲ್ಪ ಸಿಟ್ಟು ಬಂದ ಟೈಮಲ್ಲಿ ಹೊಸದಾಗಿ ಸ್ವೀಟ್ಸ್ ಕೊಡೋದಾಗಲಿ, ಮತ್ತು ಅದು ತರ್ತೇನೆ ಅಂತ ಹೇಳಿ ಅವರನ್ನು ಕನ್ವರ್ಟ್ ಮಾಡ್ತೇವೆ ನಾವು. ಹೀಗೆ ಆ ಥರ ಚೇಂಜ್ ಮಾಡ್ತೇವೆ. ಬದಲಾಗ್ತಾ ಇರುವ ಜೀವನ ಕ್ರಮದಲ್ಲಿ ತಾಳ್ಮೆ ಅನ್ನೋದು ಮರೀಚಿಕೆಯಾಗ್ತಾ ಇದೆ. ಎಲ್ಲ ಸರಿಯಾಗಿರುವ ಮಕ್ಕಳನ್ನೇ ನೋಡಿಕೊಳ್ಳಲು ಹೆತ್ತವರು ಪರದಾಡ್ತಾ ಇರುವ ಸಂದರ್ಭದಲ್ಲಿ ಈ ರೀತಿ ವಿಕಲಚೇತನರ ಮಕ್ಕಳನ್ನ ನೋಡಿಕೊಳ್ಳಲು 7 ಜನ್ಮದ ತಾಳ್ಮೆಯೇ ಬೇಕು. ಅಂತಹ ತಾಳ್ಮೆಯ ಪ್ರತಿರೂಪ ಅಣ್ಣಪ್ಪ ಹಾಗೂ ಜ್ಯೋತಿ ದಂಪತಿ. ಇವರ ಈ ಸೇವಾ ನಿಸ್ಪೃಹತೆಯ ಹಿಂದೆಯೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅದು ಏನು ಅಂತ ಹೇಳ್ತೀನಿ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ. ಬ್ರೇಕ್ನ ಬಳಿಕ ಪ್ರಜ್ಞಾವಂತರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಜ್ಞಾ ಆಶ್ರಮದಲ್ಲಿ ಈ ವಿಶೇಷ ಚೇತನ ಮಕ್ಕಳಿಗೆ ತಂದೆ ತಾಯಿ 2 ಆಗಿರೋದು ಅಣ್ಣಪ್ಪ ಹಾಗೂ ಜ್ಯೋತಿ ದಂಪತಿ. ಅಂದಹಾಗೆ ಅಣ್ಣಪ್ಪ ಅವರು ಈ ಆಶ್ರಮವನ್ನ ಆರಂಭಿಸಿದ ಹಿಂದೆ ಇರೋದು ಒಂದು ಪ್ರೇರಣಾದಾಯಕ ಕಥೆ. ಅದು ಏನು ಅಂತ ನೀವೇ ನೋಡಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಈ ಮಕ್ಕಳನ್ನು ಬೆಳೆಸಬೇಕು, ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಎನ್ನುವುದು ನಮ್ಮ ಉದ್ದೇಶ. ಮನೆಯವರಿಗೆ ಸಮಾಜಕ್ಕೆ ಹೊರೆಯಾಗಿ ಬದುಕುವ ಬದಲು ಅವರು ಸ್ವಾವಲಂಬಿಗಳಾಗಿ ಬದುಕಲು ಎಲ್ಲರೂ ಸಹಕಾರ ನೀಡಬೇಕು ಎನ್ನುವುದು ಪ್ರಜ್ಞಾ ಆಶ್ರಮವನ್ನು ನಡೆಸುತ್ತಿರುವ ದಂಪತಿಯ ಮನದಾಸೆ. ಕಳೆದ 3 ವರ್ಷಗಳಿಂದ ಸಂಸ್ಥೆಯನ್ನು ನಡೆಸಿಕೊಂಡು ಬರಲಾಗ್ತಿದೆ. ಬಾಡಿಗೆ ಮನೆಯಲ್ಲಿ ನಡೆದುಕೊಂಡು ಬಂದಿದೆ. ಪುತ್ತೂರಿನಲ್ಲಿ ವಿಕಲಚೇತನ ಮಕ್ಕಳಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲದೇ ಇರುವುದನ್ನು ಮನಗಂಡು ಈ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ನಡೆದುಕೊಂಡು ಬಂದಿದೆ.
ಮಾನಸಿಕ ವಿಕಲಚೇತನ ವ್ಯಕ್ತಿಗಳು ಪುತ್ತೂರಿನಲ್ಲಿ ಹಲವಾರು ಇದ್ದಾರೆ. ಆದರೆ ಇಂತಹವರಿಗೆ ಆಶ್ರಯ ಕಲ್ಪಿಸುವ ನಿಟ್ಟಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇರಲಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಪುತ್ತೂರಿನ ಆಸುಪಾಸಿನಲ್ಲಿ ಕಾರ್ಯಾಚರಿಸುತ್ತಿರುವ ಪ್ರಜ್ಞಾ ಸಂಸ್ಥೆಯು ಇಂತಹವರ ಪಾಲಿಗೆ ಬೆಳಕಾಗಿದೆ. ಅಣ್ಣಪ್ಪ ಜ್ಯೋತಿ ದಂಪತಿ ತಮ್ಮ ಪುಟ್ಟ ಮಗುವಿನ ಜೊತೆಗೆ ಇಂತಹ ವಿಕಲಚೇತನ ಮಕ್ಕಳ ಪಾಲಿಗೆ ಬೆಳಕಾಗಿದ್ದಾರೆ. ಇವರ ನಿಷ್ಕಲ್ಮಶ ಪ್ರಯತ್ನಕ್ಕೆ ರೋಟರಿ ಕ್ಲಬ್ ಸಹಿತ ಕೆಲವೊಂದು ಸಂಘ ಸಂಸ್ಥೆಗಳು ನಿರಂತರವಾಗಿ ನೆರವು ನೀಡುತ್ತಾ ಬರ್ತಿವೆ. ಪುತ್ತೂರಿನಲ್ಲಿ ಅನೇಕ ಮಂದಬುದ್ಧಿಯ ವ್ಯಕ್ತಿಗಳು ಪುತ್ತೂರಿನಲ್ಲಿ ಸುಮಾರು ಜನ ಇದ್ದಾರೆ. ಹಾಗೆ ಇವರಿಗೆ ಒಂದು ಸರಿಯಾದ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳುವಂಥದ್ದು ಪುತ್ತೂರಲ್ಲಿ ಈವರೆಗೆ ಇರಲಿಲ್ಲ. ಇಲ್ಲಿ ಪ್ರಜ್ಞಾ ವಿಶೇಷ ಶಾಲೆ ಕಳೆದ ಒಂದು 3 ವರ್ಷಗಳಿಂದ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಣ್ಣಪ್ಪ ದಂಪತಿಗಳು, ಅಣ್ಣಪ್ಪ ಅವರು ಹಾಗೂ ಅವರ ಶ್ರೀಮತಿಯವರು, ಅವರ ಸಣ್ಣ ಪುಟ್ಟ ಮಗು, ಆ ಮಗು ಕೂಡ ಸುಮಾರೊಂದು 5 ವರ್ಷದ ಮಗು. ಆ ಮಗು ಕೂಡ ಈ ವಿಶೇಷ ಮಕ್ಕಳನ್ನು ಭಾರಿ ಪ್ರೀತಿಸ್ತಾ ಇರುವಂತಹ ಒಂದು ಕುಟುಂಬ ಇದು. ಮತ್ತು ವಿಶೇಷವಾಗಿ ಇವರು ಇಲ್ಲಿ ಒಂದು 10 ರಿಂದ 15 ಜನ ವಿಶೇಷ ಮಕ್ಕಳಿದ್ದಾರೆ. ಇವರಿಗೆ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಗ್ರೀಟಿಂಗ್ಸ್ ಕಾರ್ಡ್ ಮಾಡುವಂಥದ್ದಾಗಲಿ ಅಥವಾ ಅವರಿಗೆ ಆಟ ಅಥವಾ ಬೇರೆ ಇತರ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಇವರು ಕಲಿಸ್ತಾ ಇದ್ದಾರೆ. ಮತ್ತು ಸಮಯಕ್ಕೆ ಸರಿಯಾಗಿ ಇವರಿಗೆ ಊಟೋಪಚಾರದ ವ್ಯವಸ್ಥೆಗಳನ್ನು ಕೂಡ ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಖ್ಯವಾಗಿ ಏನಂತ ಹೇಳಿದರೆ ಭಾರಿ ಪ್ರೀತಿಯಿಂದ ಇವರು ನೋಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಪುತ್ತೂರಿನವರ ಒಂದು ಕರ್ತವ್ಯ ಏನಂತ ಹೇಳಿದರೆ, ಪುತ್ತೂರಿನಲ್ಲಿ ಈ ರೀತಿಯ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ವಸತಿಯುತ ಶಾಲೆ ಇಲ್ಲಿ ಇಲ್ಲ. ಅದರಿಂದಾಗಿ ಇವರನ್ನು ಉಳಿಸಿಕೊಳ್ಳುವಂಥದ್ದು ಪುತ್ತೂರಿನ ನಾಗರಿಕರ ಒಂದು ಜವಾಬ್ದಾರಿಯಾಗಿರುತ್ತದೆ. ಆ ನಿಟ್ಟಿನಲ್ಲಿ ನಾವು ರೋಟರಿ ಕ್ಲಬ್ ಪುತ್ತೂರು ಯುವ ಕಳೆದ 3 ವರ್ಷಗಳಿಂದ ಈ ಸಂಸ್ಥೆಯ ಜೊತೆಗಿದ್ದೇವೆ. ಹಾಗೂ ನಮ್ಮ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಎಷ್ಟಾಗ್ತದೆ ಅಷ್ಟು ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದಿಂದ ಮಧ್ಯಾಹ್ನದ ಊಟ ಬರ್ತದೆ. ಪ್ರತಿ ತಿಂಗಳು ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯ ಜಗದೀಶ್ ಅವರು ಪ್ರತಿ ತಿಂಗಳು ಚೆಕಪ್ ಮಾಡ್ತಾರೆ. ಪುತ್ತೂರಿನಲ್ಲಿ ಪೂರ್ಣ ಪ್ರಮಾಣದ ವಿಶೇಷ ಮಕ್ಕಳ ವಸತಿಯುತ ಶಾಲೆ ನಿರ್ಮಾಣಗೊಳ್ಳಬೇಕು ಎನ್ನುವುದು ದಂಪತಿಯ ಆಸೆ. ಈ ನಿಟ್ಟಿನಲ್ಲಿ ಈಗಾಗಲೇ ಒಬ್ಬರು ಭೂದಾನ ಮಾಡಲು ಮುಂದಾಗಿದ್ದಾರೆ. ಆದರೆ ಅದರ ಜೊತೆಗೆ ಇನ್ನೂ ಕೆಲವು ಸಹೃದಯ ದಾನಿಗಳು ನೆರವಿಗೆ ಬಂದಿದ್ದಾರೆ. ಅವರ ಸಹಕಾರದ ಮುಖಾಂತರ ಇಲ್ಲೊಂದು ಸುಸಜ್ಜಿತ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ನಿರ್ಮಾಣಗೊಳ್ಳಬೇಕು ಎನ್ನುವುದು ಎಲ್ಲರ ಆಶಯ. ಪುತ್ತೂರಿನಲ್ಲಿ ಯಾವುದೇ ವಸತಿಯುತ ವಿಶೇಷ ಮಕ್ಕಳ ಶಾಲೆ ಇಲ್ಲ. ಹೀಗಾಗಿ ಇಂತಹ ಸಂಸ್ಥೆಯು ಉಳಿಯಬೇಕು. ಅಸಹಾಯಕರಿಗೆ ನೆರವಾಗಬೇಕು ಎಂದು ಬಯಸುವವರಿಗೆ ಸಹಕಾರವನ್ನು ನೀಡಬೇಕಾಗಿರುವುದು ಪ್ರಜ್ಞಾವಂತ ನಾಗರಿಕರೆನಿಸಿಕೊಂಡವರ ಜವಾಬ್ದಾರಿಯಾಗಿದೆ. ತಾವು ಕೂಡ ನೆರವು ನೀಡಬೇಕು ಎಂದು ಬಯಸುವವರು ಈ ಖಾತೆ ಸಂಖ್ಯೆಗೆ ನೆರವು ನೀಡಬಹುದಾಗಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಇದು ಮಾನಸಿಕ ಭಿನ್ನ ಸಾಮರ್ಥ್ಯದವರ ಪಾಲಿಗೆ ವರದಾನವಾಗಿರುವ ಪ್ರಜ್ಞಾ ಆಶ್ರಮ ಹಾಗೂ ಆಶ್ರಮವನ್ನ ಮುನ್ನಡೆಸ್ತಾ ಇರುವ ಅಣ್ಣಪ್ಪ ಜ್ಯೋತಿ ದಂಪತಿಯ ಕಿರುಪರಿಚಯ. ಸಂಸ್ಥೆಯು ಇನ್ನಷ್ಟು ಬೆಳೆಯಲಿ, ಈ ಮೂಲಕ ಮತ್ತಷ್ಟು ಮಾನಸಿಕ ವಿಕಲಚೇತನರು ಅಕ್ಕರೆ ಆರೈಕೆಯನ್ನ ಪಡೆಯುವಂತಾಗಲಿ ಎಂದು ಆಶಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.